ಆಯುರ್ವೇದ ಕಾಲೇಜಿಗೆ ಸೇರು, ಈ ಸ್ವಾಮಿಗಳಿಗೆ ಆಯುರ್ವೇದದ ಮರಳುಂಟು ಅಂತ ಹೇಳಿ ಒಬ್ಬರ ಇದು ನೋಡಿ ಹೌದಾ, ಈ ಅಜ್ಜನಿಗೆ ಖುಷಿ ಆಯಿತು, ನೀನು ಆಯುರ್ವೇದಕ್ಕೆ ಹೋಗು ಮಾರೆ ಆಯಿತು ಅಂತೇಳಿ ಆಯುರ್ವೇದಕ್ಕೆ ಹೋಗೋದು ಅಂತ ಆಯಿತು. ಆದರೆ ಊಟ ಬೇಕಲ್ಲ, ಧರ್ಮಕ್ಕೆ ಊಟ ಆಗುತ್ತೆ. ಆ ಪಾರುಪತ್ಯಗಾರನ ಮನೆಗೆ ಹೋದೆವು, 7:30 ಹೋದೆವು. ಅವರ ಬಾಗಿಲು ಬಡಿದೆವು. ಅವ್ರ ಬಾಗಿಲು ನಿನ್ನೆ ಬಂದವಲ್ಲ, ನಿನಗೆ ಹೇಳಿದ್ದು ಅರ್ಥ ಆಗೋದಿಲ್ಲ ಹೇಳಿ. ಇವರು ಹೇಳಿದ್ರು ನಮ್ಮನ್ನ ಕಾಲು ಹಿಡಿ, ಕಾಲು ಬಿಡಬೇಡ ಹೇಳಿದ್ರಿ ಅಜ್ಜ. 2 ಕಾಲನ್ನು ಹಿಡಿದದ್ದು ಬಿಡಲೇ ಇಲ್ಲ. ಅವರಿಗೆ ಫೀಲಿಂಗ್ ಆಯ್ತು, ಇವನಿಗೆ ಇಷ್ಟು ಆಸಕ್ತಿ ಉಂಟಲ್ಲ, ಇವನಿಗೆ ಊಟ ಕೂಡ ಇದ್ದರೆ ನಾನು ಪಾಪ ಇಷ್ಟ ಆಗ್ತಾನೆ. ಕರಗಿದ್ರು ಹೇಳು ನೀನು ಎಂತ ಮಾಡ್ತೀವಿ, ಈಗ ನಮ್ಮಲ್ಲಿ ಊಟ ಕೊಡುವ, ನೀನು ಯಾವ ಕಾಲೇಜಿಗೆ ಹೋಗ್ತಾನೆ? ಅಜ್ಜ ಹೇಳಿದ್ರಿ ಆಯುರ್ವೇದಕ್ಕೆ ಹೋಗು, ಅವರಿಗೆ ಭಾರಿ ಖುಷಿ, ನಮ್ಮ ಸ್ವಾಮಿಗಳಿಗೆ ಇಷ್ಟ, ನಿಂದು ಪಾಸ್ ಆಯಿತು. ಹಾಗೆ ಆಯುರ್ವೇದಕ್ಕೆ ಹೋದೆ. ಭಾಷೆಗಳು ಮತ್ತು ಇಲ್ಲಿ ನನಗೆ ತುಂಬ, ನಾನು ನನ್ನ ವಾಚಾಳಿತನದಿಂದ 1 ವರ್ಷದಲ್ಲಿ ನನಗೊಂದು 10 ಫ್ರೆಂಡ್ಸ್ಗಳಾಗಿದ್ದಾರೆ, ರೋಗಿಗಳಲ್ಲ. ಎಲ್ಲ ಸಂಜೆ ಹೊತ್ತಿಗೆ ಒಂದು 8-10 ಜನ ಶಾಪಿನಲ್ಲಿ ಸುಮ್ಮನೆ ಪ್ರಾಕ್ಟೀಸಿ, ಎಲ್ಲೆಂಥ ಪ್ರಾಕ್ಟೀಸ್ ಆಗ್ತದೆ ಈ ಹಳ್ಳಿಯಲ್ಲಿ, ಮಾತಾಡಲಿಕ್ಕೆ ಜನ ಇರ್ತೀವಿ. ಅವರೆಲ್ಲ ಹೇಳಿದರು ಈ ಡಾಕ್ಟ್ರು ಹೋದಾರ, ಅವರಿಗೆ ಹಿಡಿದಿಟ್ಟು ಮದುವೆ ಮಾಡೋದು ಒಳ್ಳೆಯದಾಗ್ತದೆ, ಸ್ವಲ್ಪ ಗಾಳಿ ಆಗಿದೆ. ಅದರಲ್ಲಿ ಒಬ್ಬರು ಹೋಗಿ ಅವ್ರ ಹತ್ರ ಕೇಳಿದ್ರು, ನನ್ನ ಮಾವನ ಹತ್ರ, ನೀವು ಡಾಕ್ಟ್ರು ಈಗ ಇಂಟ್ರೆಸ್ಟ್ ಉಂಟು, ನೀವು ಕೊಡ್ತೀರಾ? ಚಕ್, ಅವನಿಗೆಲ್ಲ ಕೊಡೋದಿಲ್ಲ, ನಾವು ಕೊಡೋದಿಲ್ಲ ಹೇಳಿ. ನವಂಬರ್ 1ಕ್ಕೆ 1992ರಲ್ಲಿ ನಮಗೆ ಎಲ್ಲ ಅಬ್ಸಾರ್ಬ್, ಎಲ್ಲ ಡಾಕ್ಟ್ರುಗಳನ್ನು ಸರಕಾರಿ ವೈದ್ಯರಾಗಿ ನೇಮಿಸಲಾಗಿದೆ ಅಂತ ಆರ್ಡ್ರ್ ಬಂತು. 270 ಬೇಸಿಕ್, ಆ ನಂತರ ಆಗುವಾಗ ಸಾಮಾನ್ಯ 4,000ವರೆಗೆ ಸಂಬಳ ಸಿಕ್ಕಿತ್ತು. ಇದು ನಮ್ಮ ಅದೃಷ್ಟದಲ್ಲಿ ಆಯಿತು. ಮಿರಾಕಲ್ ಇದು ಬಂಗಾರಪ್ಪನಿಂದ. ನಮ್ಮ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಸರಿ ಅಂತದ್ದು ಅಲ್ಲ, ಬಂಗಾರಪ್ಪನಿಗೆ ಹಚ್ಚಬೇಕು. ನಾನು ಎಷ್ಟು ಭಾಷಣದಲ್ಲಿ ಹೇಳಿದ್ದೆ, ನಮ್ಮ ಮನೆಯ ದೀಪ ಉರಿಯುವುದಿದ್ದರೆ ಬಂಗಾರಪ್ಪನಿಗೆ. ನೀನು ಆಯುರ್ವೇದಕ್ಕೆ ಸೇರು ಮಾರೆ. ಆಯುರ್ವೇದ ಅಂದರೆ ನನಗೆ ಏನೂ ಗೊತ್ತಿದ್ದಿಲ್ಲ. ಮತ್ತು ಆಯುರ್ವೇದ ಅಂದರೆ ಪಂಡಿತಗಿರಿ ಅಂತ ಹೇಳೋದು, ನಮ್ಮಲ್ಲಿ ಅಲ್ಲಿ ಮಂಜೇಶ್ವರದಲ್ಲಿ ಪಂಡಿತರು ಇದ್ದರು ಅಂತ ಹೇಳ್ತಿದ್ರು. ಮತ್ತು ಮಂಗಳೂರಲ್ಲಿ MV ಶಾಸ್ತ್ರಿ ಅಂತ ಬಹಳ ದೊಡ್ಡ ಡಾಕ್ಟ್ರ್ ಇದ್ದರು, ಆಯುರ್ವೇದ ಭೂಷಣ MV ಶಾಸ್ತ್ರಿ ಅಂತ ಭಾಳ ಫೇಮಸ್ ಅವರು. ಅವರದ್ದು ಬಾಣಂತಿ ಕಷಾಯ ಔಷಧ ಎಲ್ಲ ಭಾಳ, ನನ್ನ ತಂದೆಗೆ ಔಷಧ ಮಾಡಿದ್ದು ಅವರದ್ದೇ ಆಯಿತೆ. ಹಾಗಾಗಿ ನೀನು ಹೋಗು ಅಂತ ಅವರು ನನಗೆ ಹೇಳಿದರು. ಮತ್ತು ನನಗೆ ಮನೆಗೆ ಹೋದರೆ ನಾವು ಅಡಿಕೆ ಹಾಕಲಿಕ್ಕೆ ಅಡಿಕೆಯೂ ಇಲ್ಲ ಅಲ್ಲಿ, ಮತ್ತೆಂತ ಮಾಡೋದು? ಹಾಗಾದರೆ ಎಲ್ಲಿಗೆ ಹೋಗುವಾಗ ಪುತ್ತಿಗೆ ಪರ್ಯಾಯಕ್ಕೆ ಹೋದೆವು. ಅವರು ಸ್ವಾಮಿಗಳ ಹತ್ರ ಮಾತಾಡಿ, ಸ್ವಾಮಿಗಳು ಹೇಳಿದರು ನಾವು ಒಂದು 300 ಮಕ್ಕಳಿಗೆ ಊಟ ಕೊಡ್ತೇವೆ, ಅದು ಬಹುಶಃ ಈಗ ಫುಲ್ಲಾಗಿದೆ, ಅದರ ಹೆಚ್ಚು ಕೊಡಲಿಕ್ಕಾಗೋದಿಲ್ಲ, ನಮಗೆ ಗೇಣಿಯಿಂದ ಬರುವುದು ಯಾವುದು ಅವರ ಉತ್ಪತ್ತಿ. ಅಂದರೆ ಈಗಿನ ಹಾಗೆ ಸೇವೆ ಇಲ್ಲ, ಈಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರ್ಬೋದು. ಆಗ ಭೂಮಸೂದೆ ಇತ್ತಲ್ಲ, ಇಲ್ಲೆಲ್ಲ ಕಾಂತಾವರದಲ್ಲಿ ಮಠದ ಭೂಮಿಯೇ ಇದು. ಕಾಂತಾವರದ ಹೆಚ್ಚಿನ ಭಾಗ ಒಂದು ಕಾಲದಲ್ಲಿ ಮಠದ ಭೂಮಿ. ಡಿಕ್ಲರೇಷನ್ ಕೊಟ್ಟ ನಂತರ ಹೋಯ್ತು, ಆ ಮಠದ ಭೂಮಿಯ ಉತ್ಪತ್ತಿಯಿಂದ ಮತ್ತು ಬರುವ ಕಾಯಿಂದ ದೇವಸ್ಥಾನವನ್ನು ಪರ್ಯಾಯವನ್ನು ನಡೆಸಬೇಕಿತ್ತು. ಅವರು ಆಗೋದಿಲ್ಲ, ನೀನು ಪಾರ್ವತ್ಯಗಾರರ ಹತ್ರ ಕೇಳಿ. ಅದು ಅವ್ರ ಹತ್ರ ಹೋದ ಕೂಡಲೇ ಅವರು ಸ್ವಲ್ಪ ರಫ್ ಆಗಿ ಮಾತಾಡೋದು, ನೀನು ಯಾವಾಗ ಬಂದದ್ದು, ಆಗೋದಿಲ್ಲ, ನಿನಗೆ ಯಾವುದಕ್ಕೂ ಚಾನ್ಸ್ ಇಲ್ಲ ಅದು. ಆವಾಗ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಮನುಷ್ಯತ್ವ ಇದ್ದವರು ಇದ್ದಾರೆ. ಅವರೊಬ್ಬರು ಕಾಡಿದ್ರು, ನೀನು ಆಯುರ್ವೇದ ಕಾಲೇಜಿಗೆ ಸೇರು, ಈ ಸ್ವಾಮಿಗಳಿಗೆ ಆಯುರ್ವೇದದ ಮರಳುಂಟು ಅಂತ ಹೇಳಿ ಒಬ್ಬರ ಇದು ನೋಡಿ ಹೌದಾ, ಈ ಅಜ್ಜನಿಗೆ ಖುಷಿ ಆಯಿತು, ನೀನು ಆಯುರ್ವೇದಕ್ಕೆ ಹೋಗು ಮಾರೆ ಆಯಿತು ಅಂತೇಳಿ ಆಯುರ್ವೇದಕ್ಕೆ ಹೋಗೋದು ಅಂತ ಆಯಿತು. ಆದರೆ ಊಟ ಬೇಕಲ್ಲ, ಧರ್ಮಕ್ಕೆ ಊಟ ಆಗೋದಿಲ್ಲ. ಅವರು ಹೇಳಿದರು, ನಾವು ಇವತ್ತು ಪೇಜಾವರ ಮಠದಲ್ಲಿ ಮಲಗುವ, ಪೇಜಾವರ ಮಠ ಓಪನ್ ಟು ಆಲ್, ಯಾರು ಹೋಗಿ ಊಟ ಮಾಡಿ ಮಲಗ್ಬೋದು. ಊಟ ಕೊಡ್ತಿದ್ದಿಲ್ಲ ಅವರು, ಹೋಟ್ಲಲ್ಲಿ ಅಥವಾ ಅಲ್ಲಿ ಭೋಜನ ಶಾಲೆಯಲ್ಲಿ ಊಟ ಮಾಡಿ ಬಂದು ಅಲ್ಲಿ ಮಲಗಿದೆವು. ಬೆಳಗ್ಗೆ ಆ ಪಾರುಪತ್ಯಗಾರನ ಮನೆಗೆ ಹೋದೆವು, 7:30 ಹೋದೆವು. ಅವರ ಬಾಗಿಲು ಬಡಿದೆವು. ಅವ್ರ ಬಾಗಿಲು ನಿನ್ನೆ ಬಂದವಲ್ಲ, ನಿನಗೆ ಹೇಳಿದ್ದು ಅರ್ಥ ಆಗೋದಿಲ್ಲ ಹೇಳಿ. ಇವರು ಹೇಳಿದ್ರು ನಮ್ಮನ್ನ ಕಾಲು ಹಿಡಿ, ಕಾಲು ಬಿಡಬೇಡ ಹೇಳಿದ್ರಿ ಅಜ್ಜ. 2 ಕಾಲನ್ನು ಹಿಡಿದದ್ದು ಬಿಡಲೇ ಇಲ್ಲ ನಾನು. ಅವರಿಗೆ ಫೀಲಿಂಗ್ ಆಯಿತು, ಇವನಿಗೆ ಇಷ್ಟು ಆಸಕ್ತಿ ಉಂಟಲ್ಲ, ಇವನಿಗೆ ಊಟ ಕೂಡ ಇದ್ದರೆ ನಾನು ಪಾಪ ಇಷ್ಟ ಆಗ್ತಾನೆ. ಕರಗಿದ್ರು ಹೇಳು ನೀನು ಎಂತ ಮಾಡ್ತೀವಿ, ಈಗ ನಮ್ಮಲ್ಲಿ ಊಟ ಕೊಡುವ, ನೀನು ಯಾವ ಕಾಲೇಜಿಗೆ ಹೋಗ್ತಾನೆ? ಅಜ್ಜ ಹೇಳಿದ್ರಿ ಆಯುರ್ವೇದಕ್ಕೆ ಹೋಗು ಅಂತ. ಅವರಿಗೆ ಭಾರಿ ಖುಷಿ, ನಮ್ಮ ಸ್ವಾಮಿಗಳಿಗೆ ಇಷ್ಟ, ನಿಂದು ಪಾಸ್ ಆಯಿತು ಹೇಳಿ. ಹಾಗೆ ಆಯುರ್ವೇದಕ್ಕೆ ಹೋದೆ. ಆಯುರ್ವೇದ ಕಾಲೇಜಿಗೆ ಹೋದರೆ ಅಲ್ಲಿ ಯಾರು ಕೇಳೋರಿಲ್ಲ. ಒಂದು ಮನೆಯಲ್ಲಿ ಆಯುರ್ವೇದ ಕಾಲೇಜಿಗೆ, ಅಲ್ಲಿ ಫೀಸು 100 ರೂಪಾಯಿ. ಇವತ್ತು ಎಷ್ಟು ಲಕ್ಷ ಇರ್ಬೋದು ಅಂತ ಆಲೋಚನೆ ಮಾಡಿ. 100 ರೂಪಾಯಿ ನನ್ನ ಬಡತನ. ನೀನು ಫೀಸು ಕೊಡದಿದ್ದರೂ ತೊಂದರೆ ಇಲ್ಲ, ಸೇರು ಹೇಳಿದರು. ಆಯುರ್ವೇದ ಕಾಲೇಜಿಗೆ ಸೇರಿದೆ. ಅಲ್ಲಿ ಒಳ್ಳೆ ಮಾರ್ಕ್ಸ್. ಇದು 61ರಲ್ಲಿ.
ಅಲ್ಲಿ ಒಳ್ಳೆಯ ಸ್ಟಾಫ್ ಇತ್ತು, ಮಾತ್ರ ತಜ್ಞರಿದ್ದರು. ಎಲ್ಲರ ಪ್ರೀತಿಗೆ ನಾನು ಹೈಸ್ಕೂಲಲ್ಲೇ ಆಗಲಿ ಎಲ್ಲ ಮಾಸ್ಟರ್ಗಳ ಪ್ರೀತಿಗೆ ಪಾತ್ರನಾದವರು. ತುಂಬ ಒಳ್ಳೆಯದಿದ್ದರು. ಅಲ್ಲಿ ಮ್ಯಾಗಝೀನು ನಮ್ಮದು ಇದ್ದದ್ದು 32 ಇಡೀ ಕಾಲೇಜಿನಲ್ಲಿ. ಆದರೂ ಒಂದು ಆ್ಯನ್ಯುವಲ್ ಮ್ಯಾಗಝೀನ್ ಏನೋ ಒಂದು ಮಾಡ್ತಿದ್ರು. ಅದರಲ್ಲಿ ಭಾರತ ಪ್ರೆಸ್ ಅಂತ ಉಡುಪಿಯಲ್ಲಿ ನಿಮಗೆ ಗೊತ್ತಾಗೋದು ಈಗ ಅಲ್ಲಿ ಪ್ರಿಂಟ್ ಆಗ್ತಿತ್ತು. ಅಲ್ಲಿಗೆ ನನ್ನನ್ನು ಸಬ್ ಎಡಿಟರ್ ಏನೋ ಮಾಡಿದರೆ, ಆಗ ನಾನು ಬರೀತೇನೆ. ಅಲ್ಲಿ ಹೋಗಿ ಆ ಪ್ರೆಸ್ಸಿನವರ ಪರಿಚಯ ಆಗಿ ಅವರು RSS ಅವರು ನನ್ನ ತಲೆಗೆ ಸ್ವಲ್ಪ RSS ಅನ್ನು ತುರುಕಿದರು. ಹಾಗೆ RSS ಶಾಖೆಗೆ ಹೋಗಲಿಲ್ಲ. ಅವರ ಸಿದ್ಧಾಂತಗಳು ಏನೋ ನನಗೆ ಇಷ್ಟ ಆಯಿತು, ತುಂಬ ಸ್ನೇಹ ಆಯಿತು. ಅದರಿಂದ ಮುಂದೆ ಎಷ್ಟು ಪ್ರಯೋಜನ ಆಯಿತು ಅಂದರೆ RSSನಿಂದ ಅಂತಲ್ಲ, ಈ ಮನುಷ್ಯರ ಪ್ರಯೋಜನದಿಂದ. ಒಬ್ಬ ವ್ಯಕ್ತಿಗೆ ಹೆಸರು ಹೇಳೋದಿಲ್ಲ, ಅವರ ಅಣ್ಣ ಮೋಹನ್ ದಾಸ್ ಶೆಣೈ ಅಂತ, ಅವರು ಒಂದು ಪುಸ್ತಕ ಭಂಡಾರ ಇಟ್ಟುಕೊಂಡಿದ್ದರು. ಹೌದು. ಅಲ್ಲಿ ಆ ಪುಸ್ತಕ ಭಂಡಾರದಲ್ಲಿ ಹುಡುಗರನ್ನು ತಗೊಂಡು ಕಳಿಸಿ ಇಬ್ಬರು ಅದರಲ್ಲಿ ಭಾಳ ಮೇಲೆ ಬಂದಿದ್ದಾರೆ. ಒಬ್ಬರು ಡಿ ಎಸ್ ಶ್ರೀಧರ್, ಇನ್ನೊಂದು ಜಯರಾಮ ಕಾರಂತ್. ಕರೆಕ್ಟ್. ಹಾಗೆ ಇವರಿಗೆ ನಾನು ಮೋಹನ್ ದಾಸ ಶೆಣೈಯವರ ಹತ್ರ ಹೋಗಿ, ಕಾರಂತರಿಗೆ ಸತ್ಯ ಹೇಳೋದಿದ್ದರೆ ಈ ಕಾರಂತರಿಗೆ ಇವರಿಗೊಂದು ಕಲೀಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಿ ಅಂತ ಹೇಳಿ, ಯಾವಾಗ ಅಲ್ಲಿ ಕಲಿತು ಬಂದ ನಂತರ, ಅದು RSSನವರ ಸಂಪರ್ಕ. ಅದು ನಮ್ಮಲ್ಲಿ ಹುಡುಗರಿದ್ದಾರೆ, ಯಾಕೆ ಮಾರ್ರೆ, ಅಲ್ಲ ಇವ ಭಾಳ ಹುಷಾರಿದ್ದಾನೆ, PUC ಆಗಿದೆ, ಇನ್ನು ಓದಲಿಕ್ಕೆ ಅವನ ಹತ್ರ ದುಡ್ಡಿಲ್ಲ, ನಾನು ಸಹ ಬಡತನದಲ್ಲಿ ಓದಿದ್ದ, ಒಂದು ನೀವು ಕೊಟ್ಟರೆ ಆಯಿತು. ಮತ್ತು ಅವ್ರು ಕೆಲಸ ಕೊಟ್ಟರು. ಮತ್ತು ಕಾರಂತ ಉದಯವಾಣಿಗೆಲ್ಲ ಸೇರಿದ ನಿಮ್ಮ ತರಂಗದಲ್ಲಿದ್ದಾರೆ, ಒಳ್ಳೆಯ ಕವಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಪರೋಕ್ಷವಾಗಿ ಕಾರಂತರು ಉಡುಪಿಯಲ್ಲಿ ಇದು ಮಾಡಲಿಕ್ಕೆ ನಾನು ಕಾರಣ ಆದ. ಅದಕ್ಕೆ ಕಾರಣರಾದವರು ಈ ಪ್ರೆಸ್ಸು ನನಗೆ ಪರಿಚಯ ಆದರು. ಮೋಹನ್ ದಾಸ್ ಶೆಣೈಯ ಪರಿಚಯವೇ ಇರ್ತಿದ್ದಿಲ್ಲ ನನಗೆ. ಹಾಗೆ ಮತ್ತು ಆಯುರ್ವೇದ ಕಲಿತೆ. ಆಯುರ್ವೇದ ಕಲಿತೋದು 4 ವರ್ಷದ ಕೋರ್ಸು. ಆಗ ನಮಗೆ ಹೊರಗೆ ಬಂದೆ, ಪುನಃ ಮನೆಗೆ ಅಡಿಕೆ ಹಾಕಲಿಕ್ಕೆ ಹೋಗಬೇಕು. ಆವಾಗ ನಾನು ಮನೆಯಲ್ಲಿ ಒಂದು 3 ತಿಂಗಳು ಕೂತಾಗ ಸುಬ್ರಾಯ ಚೊಕ್ಕಡೆಯವರ ಸ್ನೇಹ ಆಗಿದೆ. ನೀವು ಕಡಬಕ್ಕೆ ಬನ್ನಿ, ಇಲ್ಲಿ ಕ್ಲಿನಿಕ್ ಇಡಿ ಅಂತ ಹೇಳಿ. ಇಲ್ಲಿ ಕ್ಲಿನಿಕ್ ಇಡಿ ಅಂತ ಹೇಳಿದರೆ ಕಡಬ ಆದರೆ ಕಡಬ, ಎಲ್ಲರೂ ಹೋಗೋದು. ಒಂದು ದುಡ್ಡಿಲ್ಲ ನನಗೆ, ಸ್ವಂತ ಕ್ಲಿನಿಕ್ ಬಂದು ಅಲ್ಮೇರೆ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಕುರ್ಚಿ ತಗೊಳ್ಳಿಕ್ಕೆ ದುಡ್ಡಿಲ್ಲ, ಔಷಧ ತರಲಿಕ್ಕೆ ದುಡ್ಡಿಲ್ಲ, ಏನು ಪರಿಸ್ಥಿತಿ ಅಂತ. ಆವಾಗ ಇಲ್ಲಿ ನನಗೆ ಕಲಿಸಿದ ಗುರುಗಳು ಮುಕುಂದ ಭಟ್ರು ಅಂತ ಕಾರ್ಕಳದವರು. ಅವರು ಕಾರ್ಕಳ ತಾಲೂಕು ಬೋರ್ಡ್ನಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಆಗಿದೆ, ಕಾಂತಾವರದಲ್ಲಿ ಒಂದು ಗ್ರಾಮೀಣ ಆಸ್ಪತ್ರೆ ಆಗ್ತದೆ, ಅದಕ್ಕೊಬ್ಬರು ಆಯುರ್ವೇದ ಡಾಕ್ಟ್ರು ಬೇಕು, ನೀನೊಂದು ಅರ್ಜಿ ಹಾಕು, ನಾವು ಭಾರತದಲ್ಲಿ ಬಂದಿದೆ ಅಂತ ಹೇಳಿ ಅವರು ಹೇಳಿದರು. ನಾನೊಂದು ಅರ್ಜಿ ಬರೆದೆ. ಅರ್ಜಿ ಬರೆದು ಇದು ಬರಲಿಕ್ಕಿಲ್ಲ, ನಮ್ಮನ್ನು ಯಾರು ಕೇಳ್ತಾರಂತ ಎದ್ದುಕೊಂಡು ಕಡಬಕ್ಕೆ ಹೋಗಿ ಚೊಕ್ಕಾಡಿಯವರ ಮನೆಯಲ್ಲಿದ್ದು ಅಲ್ಲಿ ಉಬರಡ್ಕ ಆಚೆ ಈಚೆ ತಿರುಗಿ ಎಲ್ಲೋ ಕಡೆ ಒಂದು ಶಾಪ್ ಮಾಡೋದು, ಸಾಲ ಯಾರ ಹತ್ರ ಕೇಳೋದು. ಆಗ ಕಲ್ಮಡ್ಕದಲ್ಲಿ ರಾಮಚಂದ್ರ ದೇವ ಸ್ಟೂಡೆಂಟ್, ಅಲ್ಲಿಗೆ ಹೋಗಿದ್ದೆ. GS ಉಬರಡ್ಕರ ಮನೆಗೆ ಹೋಗಿದ್ದೆ, ಆ ಬದಿ ಎಲ್ಲ ತಿರುಗಿದ್ದೆ. ಏನಪ್ಪಯ್ಯ ಗಣಪಯ್ಯ ಅಂತ ಹೇಳಿ ಅಲ್ಲಿದ್ದಾರೆ, ಅಲ್ಲ ಇದು ಬಿಡಿ. ಅಲ್ಲಿ ಹೋದಾಗ ಇಲ್ಲಿಂದ ನನಗೊಂದು ಕಾರ್ಡು ಬಂತು, ನನ್ನ ಅಣ್ಣ ಮನೆಯಿಂದ ಹಿಡ್ಕೊಂಡು ಚೊಕ್ಕಾಡಿಗೆ ಬಂದರು. ನಿನಗೊಂದು ಇಂಟ್ರಿಗೂ ಬಂದಿದೆ ಮಾರಾಯ ಕಾಂತಾವರ. ಅವ್ರಿಗೆ ಕೊಡಲಿಕ್ಕಿಲ್ಲ, ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಆಗ ಫೋನ್ ಇಲ್ಲವೇ ಬಂದು ಇಲ್ಲಿ ನೋಡ್ತೇನೆ 29 ಜನ ಇದ್ದಾರೆ ಇಂಟ್ರಿಗೆ. ಎಲ್ಲ ಕೋಟು ಟೈ ಎಲ್ಲ ಹಾಕಿ ದೊಡ್ಡ ಸಿಕೆಯಲ್ಲಿ ಬಂದೆ. ನಾನೊಂದು ಪರ್ಕಟ್ ಪ್ಯಾಂಕ್ ಒಂದು ಅಂಗಿ ಹಾಕಿ ಬಂದೆ. ಅಲ್ಲಿ ವಾಸು ಅಂತ ಒಬ್ಬರು BD ಇದ್ದರು, BR ಶೆಟ್ಟಿ ಅಂತ ಒಬ್ಬರು ಡೆವಲಪ್ಮೆಂಟ್ ಆಫೀಸರ್, ಇನ್ನೊಬ್ಬರು ಎಂಥದ್ದು ಒಂದು ಎಕ್ಸಿಕ್ಯೂಟಿವ್ ಏನೋ ಆಗಿದ್ದರು. ಅವರು ಇಂಟರ್ವ್ಯೂ ಮಾಡಿದರು, ಮೋಹನ್ ದಾಸ್ ಅಡ್ಡೆ ಅಂತ ಹೇಳಿ. ಎಲ್ಲ ಇಂಟರ್ವ್ಯೂಗೆ ಲಾಸ್ಟ್ ಪರ್ಸನ್ ನಾನು ಇಂಟ್ರಿಗೆ ಹೋದ ಕೂಡಲೇ, ನೀವು ಕಾಂತಾವರ ನೋಡಿದ್ದೀರಾ, ನೀವು ಕಾಂತಾವರಕ್ಕೆ ಹೋಗ್ತೀರಾ ಅಂತ ಕೇಳಿದ್ರು. ಹೋಗ್ತೇನೆ. ನೀವೆಂತ ಮಾಡ್ತಾಯಿದ್ರಿ? ಏನಿಲ್ಲ, ಮನೆಯಲ್ಲಿ ಅಡಿಕೆ ಹಾಕಲಿಕ್ಕೆ ಅಡಿಕೆಯೂ ಇಲ್ಲ, ಸುಮ್ಮನೆ ಕೂತಿದ್ದೇನೆ. ಸ್ವಂತ ಕ್ಲಿನಿಕ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಔಷಧ ತಗೊಳ್ಳಿಕ್ಕೂ ದುಡ್ಡಿಲ್ಲ. ಕಾಂತಾವರದಲ್ಲಿ ನೀವು ಹೋಗಿ ಕೂತ್ಕೊಳ್ಬೋದು, ಅಲ್ಲಿ ಏನಿಲ್ಲ, ನಾನು ಕೂತ್ಕೊಳ್ಬೋದು, ನಾನು ಎಲ್ಲಿ ಹೋಗಿ ಕೂತ್ಕೊಳ್ಳಬಲ್ಲೆ. ಆಯಿತು, ನೀನು ಹೋಗೋದಿಲ್ಲ. ಆ ನಂತರವೂ ಸುದ್ದಿ ಇಲ್ಲ. ಮತ್ತೊಂದು ರಿಪ್ಲೈ ಕಾರ್ಡ್ ಇಟ್ಟು ಬರೆದೆ, ನನ್ನ ಇಂಟರ್ವ್ಯೂ ಏನಾಯಿತು ಅಂತ ತಿರುಗೋದು. ಕೂಡಲೇ ಆರ್ಡ್ರ್ ಬಂತು ನನಗೆ ಟೈಮ್ ಆಗಿ, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಎಸ್ ಎ ರೂರಲ್ ಮೆಡಿಕಲ್ ಪ್ರಾಕ್ಟೀಸ್. RMP ಅಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಲ್ಲ, ರೂರಲ್ ಮೆಡಿಕಲ್ ಪ್ರಾಕ್ಟೀಷನರ್. ಅಂದರೆ ನಮ್ಮ ಆಯುರ್ವೇದ ವೈದ್ಯರಿಗೆ ಗ್ರಾಮೀಣ ಪ್ರದೇಶದ ಪೋಸ್ಟಿನ ಹೆಸರಿದ್ದದ್ದು RMP ಅಂತ. ರಿಜಿಸ್ಟರ್ಡ್ ನಮ್ಮದು ಹೇಗೂ ಆಗ್ತದೆ, ಅದು ಬೇರೆ. ಹೌದು. ಹಾಗೆ ಬಂತು. ಸಂಬಳ ಎಷ್ಟು? 97,500 ರೂಪಾಯಿ. 65 ರೂಪಾಯಿ ಗೌರ್ಮೆಂಟಿಂದ, 32,500 ರೂಪಾಯಿ ಈ ತಾಲೂಕು ಬೋರ್ಡ್ ಕೊಡೋದು. ಹಾಗೆ ಬಂತು. ನಾನಿಲ್ಲಿ ಹೇಳಿದೆ, ಅವರೇ ಕರ್ಕೊಂಡು ಬಂದು ಕಾಂತಾವರನ್ನು ತೋರಿಸಿದ್ರು. ಕಾಂತಾವರ ತೋರಿಸುವಾಗ ನನ್ನ ಅದೃಷ್ಟವೇನೋ, ಇಲ್ಲೊಂದು ಹೋಟೆಲ್ ಇತ್ತು, ಅದು ಆ ಹೋಟೆಲ್ನ ಮೇಲೊಂದು ಉಪ್ಪರಿಗೆ ಕಾಲಿತ್ತು. ಕೃಷ್ಣ ಕಾರಂತರ ದೊಡ್ಡಪ್ಪ, ಅಲ್ಲಿಗೆ ಬಂದೆವು. ಯಾವ ಕಾರಂತರ? ಜಯರಾಮ ಕಾರಂತರ ದೊಡ್ಡಪ್ಪ. ಇಲ್ಲಿ ಬಹಳ ಸಮಾಜವಾದಿ ಮತ್ತು ಕೊನೆಗೆ ಕಟ್ಟರ್ ಕಾಂಗ್ರೆಸ್ ಅವರು. ಅವರ ಹತ್ರ ನಾನು ಬಂದೆ. ಹೀಗೆ, ನೀವು ನನ್ನ ಮನೆಯಲ್ಲೇ ಊಟ ಮಾಡ್ಬೋದು, ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬನ್ನಿ, ರಾತ್ರಿ ನಿಮಗೆ ಊಟಕ್ಕೆ ಒಂದು ಊರಿಗೆ ಡಾಕ್ಟ್ರು ಬೇಕಯ್ಯ ಅಂತೇಳಿ ಭಾರಿ
ಪ್ರೀತಿಯಿಂದ ಮಾಡಿದರು. ಅಲ್ಲೇ 1 ವರ್ಷ ಇಲ್ಲಿ ಇದರಲ್ಲಿ ಇದ್ದೆ. ಊಟ ಕೊಟ್ಟರು, ದುಡ್ಡು ತಗೊಳ್ಳಿಲ್ಲ. ಮತ್ತು ನಾನು ಅಷ್ಟೊತ್ತಿಗೆ ಇಲ್ಲಿ ಒಂದು ದೊಡ್ಡ ಮನೆ ಅಂತ ಒಂದು ದೊಡ್ಡ ಮನೆ ಅಂದರೆ ಭಾಳ ಶ್ರೀಮಂತರ ಮನೆ ಅವರದ್ದು. ಮತ್ತು ಭೂಮಸೂದೆಯಲ್ಲಿ ಪೂರ್ಣ ಹೋಯ್ತು ಅವ್ರದ್ದು, ಏನಿಲ್ಲ, ಭಾಳ ಬಡಪತಿಗೆ ಹೋಯ್ತು. ಅಲ್ಲಿ ಒಬ್ಬರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡಬೇಕಾಗಿತ್ತು. ನೀವು ಬೆಳಗ್ಗೆ ಬಂದು ದಿನ ಕೊಡಬೇಕು ಅವಳು. ಅಲ್ಲಿ ಈಗ ನನ್ನ ಹೆಂಡತಿ ಆಗುವವಳು ಅಲ್ಲಿದ್ಲು. ಅವಳಿಗೆ ನನ್ನ ಇದು ಪುಸ್ತಕಗಳ ಪ್ರೀತಿಯೆಲ್ಲ ಗೊತ್ತಾಯ್ತು. ಅವಳಿಗೆ ಸ್ವಲ್ಪ ಆಸಕ್ತಿ ಇತ್ತು. ಅದೇ ಸುಮಾರಿಗೆ ಡಿಸೆಂಬರ್ 1ಕ್ಕೆ ನಾನು 18ನೇ ವರ್ಷದಲ್ಲಿ ಬರೆದ ಮಣ್ಣಿನ ಮಕ್ಕಳು ಕಾದಂಬರಿ ಪ್ರಕಟ ಆಯಿತು. ನಂದು ಆ ಕಾದಂಬರಿಯನ್ನು ಅವಳಿಗೆ ಓದಲಿಕ್ಕೆ ಕೊಟ್ಟೆ. ಅವಳ ಪೈಕಿ ಆನಂದಿ ಸದಾಶಿವರಾವ್, ಈ ಹೆಂಗಸಿಗೆ ಯಾರಿಗೆ ಇಂಜೆಕ್ಷನ್ ಕೊಡ್ತೀವೋ ಅವಳನ್ನ ಅತ್ತೆ, ಸೋದರತ್ತೆಯ ಮಗಳು ಆನಂದಿ ಸದಾಶಿವರಾವ್. ಆನಂದಿ ಸದಾಶಿವರಾವ್ ಚಿಕ್ಕಪ್ಪ ಕುಮಾರ ವೆಂಕಣ್ಣ, ಎಲ್ಲಿಂದೆಲ್ಲಿಗೆ ಸಾಹಿತ್ಯದ ಸಂಬಂಧ ನೋಡಿ. ಇವಳಿಗೂ ಸಾಹಿತ್ಯದ ಪ್ರೀತಿ ಇತ್ತು, ಓದಲಿಕ್ಕೆ. ಅದು ಮಣ್ಣಿನ ಮಕ್ಕಳು ಓದಿ ಖುಷಿ ಆಯಿತು. ಅಂಥ ದೊಡ್ಡ ಕಾದಂಬರಿ ಅಲ್ಲ. ಹಾಗೆ ನಾನು ಸ್ವಲ್ಪ ಚಳಿ ಬಿಟ್ಟು ಹೆದರಿಕೆ, ದೊಡ್ಡವರು ಅವರು, ಆಗ ಅವರ ಶ್ರೀಮಂತಿಗೆ ಇತ್ತು, ನಾನು ಮಾತಾಡಲಿಕ್ಕೆಲ್ಲ ಹೆದರ್ತಿದ್ದೆ. ಅವಳು ಮುಜಗರದಲ್ಲೇ ಇದ್ದರು, ಮನೆಯವರಿಗೆಲ್ಲ ಸ್ಟ್ರಿಕ್ಟ್ ಇದ್ದರು ಅವರು. ಆಗ ಮನೆಗೆ ಇಲ್ಲೊಬ್ಬರು ಮಾಸ್ಟ್ರ್ ಇದ್ದರು, ನೀವು ಒಳನ್ನೇ ಮಾಡಿಕೊಳ್ಳಿ ಮಾರಾಯ, ಅವರು ಕೊಡಲಿಕ್ಕಿಲ್ಲ ನಮಗೆ, ಜಾತಿಯಲ್ಲಿಯೂ ಬೇರೆ ಒಳ ಬಂಗಾಳಗಳು. ನಾನು ಹವ್ಯಕ, ಅವರು ಕೋಟದವರು ಮಾಸ್ಟರ್ಗಳು. ಮತ್ತು ಇಲ್ಲಿ ನನಗೆ ನಾನು ನನ್ನ ವಾಚಾಳಿತನದಿಂದ 1 ವರ್ಷದಲ್ಲಿ ನನಗೆ ಒಂದು 10 ಫ್ರೆಂಡ್ಸ್ಗಳಾಗಿದ್ದಾರೆ, ರೋಗಿಗಳಲ್ಲ. ಎಲ್ಲ ಸಂಜೆ ಹೊತ್ತಿಗೆ ಒಂದು 8-10 ಜನ ಶಾಪಿನಲ್ಲಿ ಸುಮ್ಮನೆ ಪ್ರಾಕ್ಟೀಸಿ, ಎಲ್ಲೆಂಥ ಪ್ರಾಕ್ಟೀಸ್ ಆಗ್ತದೆ ಈ ಹಳ್ಳಿಯಲ್ಲಿ, ಮಾತಾಡಲಿಕ್ಕೆ ಜನ ಇರ್ತಿದ್ರು. ಅವರೆಲ್ಲ ಹೇಳಿದರು, ಈ ಡಾಕ್ಟ್ರು ಹೋದಾರ, ಅವರಿಗೆ ಹಿಡಿದಿಟ್ಟು ಮದುವೆ ಮಾಡೋದು ಒಳ್ಳೆಯದು ಅಂತ ಸ್ವಲ್ಪ ಗಾಳಿ ಆಗಿದ್ರು. ಅದರಲ್ಲಿ ಒಬ್ಬರು ಹೋಗಿ ಅವ್ರ ಹತ್ರ ಕೇಳಿದರು, ನನ್ನ ಮಾವನ ಹತ್ರ, ನೀವು ಡಾಕ್ಟ್ರು ಈಗ ಇಂಟ್ರೆಸ್ಟ್ ಉಂಟು, ನೀವು ಕೊಡ್ತೀರಾ? ಯಾಕೆ? ಅವನಿಗೆಲ್ಲ ಕೊಡೋದಿಲ್ಲ, ನಾವು ಕೊಡೋದಿಲ್ಲ ಹೇಳಿ ಅದು ಅಲ್ಲಿಗೆ ಕ್ಲೋಸ್ ಆಯಿತು ಅಂತ ಆಯಿತು. ಅವಳ ಅಕ್ಕ ಬೆಂಗಳೂರಲ್ಲಿ ಒಬ್ಬರು ಇದ್ದರು, ಮದುವೆ ಮಾಡಿ, ಇನ್ನೊಬ್ಬರು ಮಂಡ್ಯದಲ್ಲಿ. ಅವರು ಬಂದಿರಲಿ, ಇಲ್ಲಿಗೆ. ಅವರು ಬಂದವರು ಅವರ ಮಕ್ಕಳಿಗೆ ಔಷಧಿಗೆ ನನ್ನ ಹತ್ರ ಬಂದರು. ನಾನು ಚೆಂದಕ್ಕೆ ಮಾತಾಡಿ ಮದ್ದು ಕೊಟ್ಟೆ. ಅವರ ಅಪ್ಪನಿಗೆ ಹೇಳಿದರು, ಅವನು ಭಾಳ ಹುಷಾರಿ ಆಗ್ತಾನೆ, ಗೊತ್ತಿಲ್ಲ, ಅವನಿಗೆ ಕೊಡಬೇಕು ಇವಳು. ನಾನು 2 ಹೆಣ್ಣು ಮಕ್ಕಳ ಮಾತು ಕೇಳಿ ಇವರ ತಲೆ ತಿರುಗಿತು. ಆಯಿತು, ಕೊಡ್ತೇನೆ ಮಾರ ಹೇಳಿದ್ರು. ಮನೆಯಲ್ಲಿ ನೀವು ಕೋಟದವರು ಆಗೋದೇ ಇಲ್ಲ ನಮಗೆ, ಅದು ಅಲ್ಲಿ ಜೋರಾಯಿತು, ಭಾಳ ಜೋರಾಯಿತು. ನನ್ನ ಭಾವಂದರು, ಅಕ್ಕಂದರು, 3 ಜನ ಅಕ್ಕಂದರು ನನಗೆ, ಅವರು ಸಪೋರ್ಟ್ ಮಾಡಿದರು. ಸೋದರ ಮಾವಂದರು ಸಪೋರ್ಟ್ ಮಾಡಿದರು. ಶಂಕರ ಭಟ್ರು ಸಪೋರ್ಟ್ ಮಾಡಿದರು. ಚಿಕ್ಕಪ್ಪ ಒಪ್ಪಲೇ ಇಲ್ಲ, ಚಿಕ್ಕಪ್ಪ ಆಗೋದೇ ಇಲ್ಲ ಹೇಳಿದ್ರು. ಕಡೆಗೆ ನಾನು ನಮ್ಮ ಗುರುಗಳು ನಮಗೊಂದೊಂದು ಮನೆತನಕ್ಕೆ ಬ್ರಾಹ್ಮಣರಿಗೆ ಕುಲಗುರುಗಳು ಅಂತ ಇದ್ದಾರೆ. ಮಾಧ್ವರಲ್ಲಿ ಕಡಿಮೆ, ಕರೆಕ್ಟ್ ಗೊತ್ತಿಲ್ಲ, ತಪ್ಪಾಗಿರ್ಬೋದು. ಹವ್ಯಕರಲ್ಲಿದ್ದಾರೆ ರಾಘವೇಂದ್ರ ಮಠದ ಇದು ಇಲ್ಲಿ ರಾಮಚಂದ್ರಾಪುರ ಸ್ವಾಮಿಗಳು. ಅವರಲ್ಲಿ ಊರಿಗೊಂದು ಗುರುಕಾರರು ಮತ್ತು ಒಂದೊಂದು ಮನೆತನಕ್ಕೆ ಒಬ್ಬೊಬ್ಬರು ಪುರೋಹಿತರು. ಅವರ ಕೈ ಕೆಳಗೆ ಆಗಬೇಕು ಯಾವುದೇ ಕೆಲಸ, ಒಳ್ಳೆ ಕೆಲಸಗಳಾಗಲಿ ಅಪರಕ್ರಿಯೆಗಳಾಗಲಿ. ಅವರು ಬರಲಿಕ್ಕಾಗಿರೋದ್ರೆ ಅವರು ಕೊಟ್ಟ ಜನರಲ್ಲಿ ಮಾಡಬೇಕು ಅಂತ ಇದ್ದು, ದೇರ್ ಪರ್ಮಿಷನ್ ಅಂತ ಲೆಕ್ಕ. ಅವ್ರ ಹತ್ರ ಹೋಗುವಾಗ, ನಿಮ್ಮ ಸ್ವಯಂ ಉಂಟ, ನನ್ನ ದೊಡ್ಡಪ್ಪನೇ ಪೂಜಾರ್ಜಿಯನ್ನು ಮದುವೆ ಆಗಿದ್ದಾನೆ. BN ಶಂಕರ ಭಟ್ಟ ಮತ್ತು B ಶಂಕರ ಭಟ್ಟ ಅಂತ ಹೇಳಿದವರು ಬೋಳಂತಗೋಡಿಯವರು, ಮಕ್ಕಳ ಪ್ರಪಂಚ ಅಂತ ಸಾಹಿತ್ಯ ಕೆಲಸ ಮಾಡಿದವರು. ಈಶ್ವರ ಭಟ್ರ ಅಣ್ಣನೇ ಮದುವೆ ಆದದ್ದು ಪೂಜಾರ್ಜಿಯನ್ನು, ಈಡಿಗರನ್ನು. ಅವರು ಅದೇನು ತೊಂದರೆ ಇಲ್ಲ, ಕೋಟ ಗೀಟ ನೋಡಬೇಡಿ, ಮದುವೆ ಮಾಡಿ ಹೇಳಿದರು. ಪುರೋಹಿತರು ಅಷ್ಟು ಹೇಳಿದ್ರು, ಭಾಳ ಅಷ್ಟಿದ್ರು. ಹಾಗೆ ಎಷ್ಟು ಕಷ್ಟ ಇತ್ತು ನೋಡಿ. ಹಾಗೆ ನಾನು ಬಂದು 1.5 ವರ್ಷದಲ್ಲೇ ಮದುವೆ ಆದೆ. ಮದುವೆ ಆದರೆ ಕೂತ್ಕೊಳ್ಳೋದಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಒಂದು ಸಣ್ಣ ಬಿಡಾರ ಇತ್ತು, ಅದನ್ನು ಎಲ್ಲ ವೈಟ್ ವಾಶ್ ಮಾಡಿಸಿ, ಟಾಯ್ಲೆಟೇ ಇದ್ದಿಲ್ಲ. ನಾನು ಇಲ್ಲೆಲ್ಲ ಟಾಯ್ಲೆಟಿಗೆ ಬರುವ ತಂಬಿಗೆ ತಗೊಂಡು ಬೆಳಗ್ಗೆ ಅವರೊಂದು ಟಾಯ್ಲೆಟ್ ಕಟ್ಟಿಕೊಟ್ಟು ಸ್ನಾನಕ್ಕೆ ಒಂದು ಬೇರೆ ಸ್ನಾನಗೃಹ ಎಲ್ಲ ಮಾಡಿಸಿ ನಮ್ಮನ್ನು ಅಲ್ಲಿ ಮಾಡಿದರು. ಮತ್ತು ಬೆಳಗ್ಗೆ ನಾವು ತಿಂಡಿ ಮನೆಯಲ್ಲಿ ಗಂಜಿ ಮಾಡ್ತಿದ್ದೆವು. ಮಧ್ಯಾಹ್ನ ಅಲ್ಲಿ ನನ್ನ ಮಾವನ ಮನೆಯಿಂದ ಪದಾರ್ಥಗಳು ಬರ್ತಿದ್ದವು. ಹಾಗೆ ಪರೋಕ್ಷವಾಗಿ ನನ್ನನ್ನು ಸಾಕಿದರು. ಮತ್ತು ಒಂದು 4-5 ವರ್ಷ ಆಗುವಾಗ ಅವರು ಸಂಪೂರ್ಣ ಭೂಮಸೂದೆಯಿಂದ ಲಾಸ್ ಆಗಿ ನಮ್ಮೊಟ್ಟಿಗೆ ಬಂದರು. ಅವರು ಪಾಪ ಭಾಳ ಕಷ್ಟದಲ್ಲಿದ್ದರು, ನಮ್ಮೊಟ್ಟಿಗೆ ಇದ್ದರು, ಸತ್ತರು ಅವರು. ಮತ್ತು ಅತ್ತೆಗೂ ಇಬ್ಬರು ಸತ್ತರು, ಒಂದು 30-35 ವರ್ಷ ಆಗ್ಬೋದು. ಭಾಳ ಚೆಂದಕ್ಕೆ ನೋಡಿಕೊಂಡ್ರು. ಇವ ಪರಕೀಯನಲ್ಲ ಅಂತ. ಅವರ ಮಗಳಿಗಿಂತ ಹೆಚ್ಚು ನನ್ನ ಹತ್ರ ಪ್ರೀತಿ. ಅದರೊಟ್ಟಿಗೆ ನಾನು ಈ ಚಟುವಟಿಕೆಗಳು ಮಾಡಿದೆ ಅಲ್ಲ, ಅದರಿಂದ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇತ್ತು. ಆ ರೀತಿಯಾಗಿ ಇಲ್ಲಿ ಬಂದೆ. ಇಲ್ಲಿ ಬಂದ ನಂತರ ಮೆಡಿಕಲ್ ಫೀಲ್ಡಿನ ಕಷ್ಟ ಗೊತ್ತಾಯಿತು. ಯಾಕಂದರೆ ಉಡುಪಿಯಲ್ಲಿದ್ದಾಗ ನಾನು ಒಂದು ಅಲ್ಲಿಯ ಸೆಂಟ್ರಲ್ ಲೈಬ್ರರಿಗೆ ಹೋಗ್ತಿದ್ದದ್ದು. ಪೇಜಾವರ ಮಠದಲ್ಲಿ ಒಂದು ನಿಮ್ಮ ಪತ್ರಿಕಾ ಇದು ಈಗಲೂ ಇದ್ದಾರೆ, ಒಬ್ಬರು ಟೋಪಿ ಇಟ್ಕೊಂಡು, ಅವರ ಮಕ್ಕಳೇನೋ ಇದ್ದಾರೆ, ನ್ಯೂಸ್ ಏಜೆನ್ಸಿ ಇತ್ತು, ಎಲ್ಲ ಪತ್ರಿಕೆಗಳು ಬರ್ತಿತ್ತು. ಅಲ್ಲಿ ಹೋಗಿ ನನಗೊಂದು ರಿಯಾಯಿತಿ ಇತ್ತು, ಒಮ್ಮೆ ಬಿಡಿಸೋದು, ಕರ್ಮವೀರ, ವಿಕ್ರಮ ಎಲ್ಲ ಬಿಡಿಸೋದು, ತಗೊಂಡು ಹೋಗಿ ಓದಿ ಕೊಡುವಾಗ ದುಡ್ಡು ಕೊಡಬೇಕು.
ಇವನಿಗೆ ಏನೋ ಆಸಕ್ತಿ ಉಂಟು, ಒಂದು 2 ಸಲ ಇದು ನನ್ನ ಲೇಖನ ಅಂತ ಅವರಿಗೆ ತೋರಿಸಿದ ನಂತರ ಆಯ್ತಪ್ಪ ನೀನೊಂದು ಬದಿಯಲ್ಲಿ ಕೂತು ಓದು ಅಂತ ಬಿಡ್ತಿದ್ರು. ಎಷ್ಟೆಷ್ಟು ಜನರು ಇದ್ದರು ನೋಡಿ. ಹಾಗಾಗಿ ನನಗೆ ಪರಿಚಯ ಇದ್ದದ್ರಿಂದ ಅಲ್ಲಿ ಹೇಳಿದೆ. ಮತ್ತು ಪೇಜಾವರ ಮಠದಲ್ಲಿ ದೊಡ್ಡ ಲೈಬ್ರರಿ ಇತ್ತು. ಆ ಲೈಬ್ರರಿಯಲ್ಲಿ ವೇದವ್ಯಾಸ ಆಚಾರ್ಯ ಅಂತ ದೊಡ್ಡ ಮಾಧ್ವ ಪಂಡಿತರಿದ್ದರು. ಅವರು ಇದು ನಾನು ಅಂತ ಪತ್ರಿಕೆಯಲ್ಲಿ ಗೊತ್ತಾದ ಕೂಡ ಇದು ನಮ್ಮ ಮಠದಲ್ಲಿರುವ ಮಾಣಿ ಬರೀತಾನ ಅಂತ ಹೇಳಿ ಅವರಿಗೂ ಖುಷಿ ಆಯಿತು. ಯಾವುದು ಬೇಕಾದ್ರೆ ತಗೊಂಬರ. ನಾನು ಆಯುರ್ವೇದಕ್ಕಿಂತಲೂ ಹೆಚ್ಚು ಓದಿದ್ದು ನಮ್ಮ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯ. ಆಗ ನನಗೆ ಒಂದು ಮಟ್ಟದ ಹಂತ ಬಂತು. ಆಗ ನವ್ಯ ಕಾಲದ ಉಚ್ಛ್ರಾಯ ಸ್ಥಿತಿ ಇತ್ತು. ನಾರಾಯಣ ಬಳ್ಳಾಳರು ಅಂತ ಒಬ್ಬರು, ಆ ನಂತರ UKV ಆಚಾರ್ಯ ಅಂತ ಇದ್ದರು, ವ್ಯಾಸರಾವ್ ನೆಂಜೂರು ಅಂತ ಇದ್ದರು, ಉದ್ಯಾವರ ಮಾಧವಾಚಾರ್ಯರು. ಇವರ ಹತ್ರ ಹೋಗಲಿಕ್ಕೆ ನನಗೆ ಹೆದರಿಕೆ. ನಾನು ಆಯುರ್ವೇದದವ, ಕೀಳರಿಮೆ. ಆಯುರ್ವೇದ ಅಂದರೆ ಏನು ಅವರಿಗೆ ಹೇಗಿತ್ತೋ ಗೊತ್ತಿಲ್ಲ ನನಗೆ. ನಾನು ಭಾಳ ಆ ಕಾಲದಲ್ಲಿ ಹಾಗೆ ಇತ್ತದು ಭಾಳ. ಆ ನಂತರ ನಾನು ಇಲ್ಲಿ ಬಂದ ನಂತರ 2 ವರ್ಷ ಈ ಆಯುರ್ವೇದ ಓದೋದೇ ಇದ್ದದ್ರಿಂದ ಇಲ್ಲಿ ಮತ್ತೆ ಪುನಃ ಅದನ್ನು ಸೆಲ್ಫ್ ಸ್ಟಡಿ ಮಾಡಿ ಅಗತ್ಯಕ್ಕೆ ಬೇಕಾದ ಎಮರ್ಜೆನ್ಸಿ ಮೆಡಿಕಲನ್ನು ಮಾಡಿ ಮತ್ತು ಇಲ್ಲಿ ಸ್ಟಡಿ ಮಾಡಿ ಒಂದು ಮಟ್ಟದ ಪ್ರಾಕ್ಟೀಸ್ ಮಾಡಿ ನನಗೆ ಪಾರ್ಟ್ ಟೈಮ್ ಮಾತ್ರ ಇಲ್ಲಿ 8 ಗಂಟೆಗೆ ಬಂದರೆ 12 ಗಂಟೆಗೆ ಕ್ಲೋಸ್. ಮತ್ತು ನೀವು ಪಾರ್ಟ್ ಟೈಮು ಏನೂ ಮದ್ದು ಕೊಡ್ಬೋದು. ಅದಕ್ಕೆ ಟೀಕೆಗಳಿದ್ದು ಅಲ್ಲಿದ್ದನ್ನೇ ತಂದು ಇಲ್ಲಿ ಮಾಡ್ತಾರೆ, ಹಾಗಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳಿದ್ದೇನೆ. ಅಲ್ಲಿ 1,000 ರೂಪಾಯಿ ಒಂದು ವರ್ಷಕ್ಕೆ 1,000. ನಮಗೆ 1,500 ಬರುವುದಿಲ್ಲ ಸಂಬಳ. ಅದು ಸಬ್ಸಿಡೈಸ್ಡ್ ಡಿಸ್ಪೆನ್ಸರಿ ಅಂತ ಲೆಕ್ಕ. ಅದು ಏನಾಯ್ತು, ಅದು ಗೌರ್ಮೆಂಟ್ ಡೈರೆಕ್ಟ್ ಅಲ್ಲ, ತಾಲೂಕು ಬೋರ್ಡ್ ತಾಲೂಕು ಬೋರ್ಡ್. ಆ ನಂತರ ಏನಾಯಿತು ನೋಡಿ, ಇದನ್ನು ಹೇಳಿ ಮುಗಿಸಿದ್ದೇನೆ ಈ ಸಬ್ಜೆಕ್ಟ್. ಆ ನಂತರ ನಾವು ರಾಮಕೃಷ್ಣ ಹೆಗಡೆಯ ಕಾಲಲ್ಲಿ ನಮಗೆ ಇದು ಸಾಕಾಗೋದಿಲ್ಲ. 3 ರೀತಿಯ ಇದು ಕೆಟಗರಿ ಇತ್ತು. ಒಂದು RMP ಅಂದರೆ ಇದು ನಮ್ಮದು ದಕ್ಷಿಣ ಕನ್ನಡ ಮಡ್ರಾಸು ಪ್ರಾಂತ್ಯದ ಸ್ಕೀಮ್ ಇದು. ಇನ್ನೊಂದು SMP ಆಯಿತು, SMP ಸಬ್ಸಿಡೈಸ್ಡ್ ಮೆಡಿಕಲ್ ಪ್ರಾಕ್ಟೀಸ್ ಬಾಂಬೆ ಕರ್ನಾಟಕ. ಇನ್ನೊಂದು AMP ಅಂತ, ಎಲ್ಲಿ ಬಳ್ಳಾರಿ ಆ ಕಡೆಯಲ್ಲಿ ಏಡೆಡ್, ಎಲ್ಲರಿಗೂ ಸಂಬಳ 100 ಒಳಗೆ. ನಾವೆಲ್ಲ ಒಂದು ಅಸೋಸಿಯೇಷನ್ ಮಾಡಿದೆವು. ಅಸೋಸಿಯೇಷನ್ ಮಾಡಿ ಸಿದ್ದವೀರಪ್ಪ ಅಂತ ಆರೋಗ್ಯ ಮಂತ್ರಿ ಹತ್ರ ಹೋದೆವು. ಆಗೋದಿಲ್ಲ ಹೇಳಿದರು. ಅವರು ಏನು ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ರಾಮಕೃಷ್ಣ ಹೆಗಡೆ ಹತ್ರ ಹೋದರು. ಅವರು ನಿಮಗೊಂದು 300 ರೂಪಾಯಿ ಮಾಡುವ ಅಂತ ಹೇಳಿ 300 ರೂಪಾಯಿ ಮಾಡಿದರು. ಅದು ಆಗಲಿಲ್ಲ. ಕೊನೆಗೆ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಹತ್ರ ಹೋದ್ವಿ. ವೀರಪ್ಪ ಮೊಯ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದ್ರು. ಕಡೆಗೆ ಹೋಗಿ ಬಂಗಾರಪ್ಪನ ಹತ್ರ ಹೇಳಿದರು, ನಾವು ಇದು ಖಾಸಗಿ ಹೇಳಬಾರ್ದು, ನೀವು ನಮ್ಮ ಪಕ್ಷಕ್ಕೆ ಸ್ವಲ್ಪ ಏನಾದರೂ ಕೊಟ್ಟರೆ ನಾನು ಇದನ್ನು ಮಾಡ್ಬೋದು ಹೇಳಿದ್ರು. ನಾವು ಕಾಂಗ್ರೆಸ್ಸಿಗೆ ಸ್ವಲ್ಪ ಫಂಡಿಂಗ್ ಎಲ್ಲ ಮೆಂಬರ್ಸ್ ನಮಗೆ ದುಡ್ಡು ಈ ಪರಿಸ್ಥಿತಿಗೆ ಹೊಡೆದು ನಂಬಲಿಕ್ಕಿಲ್ಲ. ನಾವು 1 ವಾರದಲ್ಲಿ ಆರ್ಡ್ರ್ ನವಂಬರ್ 1ಕ್ಕೆ 1992ರಲ್ಲಿ ನಮಗೆ ಎಲ್ಲ ಡಾಕ್ಟ್ರುಗಳನ್ನು ಸರಕಾರಿ ವೈದ್ಯರಾಗಿ ನೇಮಿಸಲಾಗಿದೆ ಅಂತ ಆರ್ಡ್ರ್ ಬಂತು. 270 ಬೇಸಿಕ್. ಆ ನಂತರ ಆಗುವಾಗ ಸಾಮಾನ್ಯ 4,000ವರೆಗೆ ಸಂಬಳ ಸಿಕ್ಕಿತು. ಇದು ನಮ್ಮ ಅದೃಷ್ಟದಲ್ಲಿ ಆಯಿತು. ಮಿರಾಕಲ್ ಇದು ಬಂಗಾರಪ್ಪನಿಂದ. ನಮ್ಮ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಅಲ್ಲ, ಬಂಗಾರಪ್ಪನಿಗೆ ಹಚ್ಚಬೇಕು. ನಾನು ಎಷ್ಟೋ ಭಾಷಣದಲ್ಲಿ ಹೇಳಿದ್ದೆ, ನಮ್ಮ ಮನೆಯ ದೀಪ ಉರಿಯುವುದಿದ್ದರೆ ಬಂಗಾರಪ್ಪನಿಂದ. ಅದು ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದರೆ, ಆಗ ನಾನು ಮತ್ತೆ ಹೋದೆವು. ನಮ್ಮದು 65ರಿಂದಲೇ ನಮ್ಮದು ಸ್ಟಾರ್ಟ್ ಆಗಬೇಕು ಪೇ ಸ್ಕೇಲ್ ಅಂತ. ಅದನ್ನು ಅಪಲೇಟ್ ಟ್ರಿಬ್ಯುನಲ್ಗೆ ಹೋದೆವು. ಅಲ್ಲಿ ನಮಗೆ ತೀರ್ಪು ಕೊಟ್ಟರು, ನೀವು 65ರಿಂದ ಪೇ ಸ್ಕೇಲ್ ಆಗಬೇಕು, ಹಳ್ಳಿಯಲ್ಲಿ ಮಾಡಿದ್ದಾರೆ ಅಂತ. ಅಲ್ಲಿ ಕೊಡಲಿಲ್ಲ. ಕನ್ನಡ ಈಗ ಕೊಟ್ಟರು ಸಮೇತ ನಮ್ಮ ಆರೋಗ್ಯ ಇಲಾಖೆಯವರು ಕೊಡಲಿಲ್ಲ. ಅಲ್ಲಿ ಲಂಚ ಕೇಳಿದರು. ಹೇಳಬಾರ್ದು. ಆರೋಗ್ಯ ಇಲಾಖೆ ಎಷ್ಟು ಅನಾರೋಗ್ಯ ಇಲಾಖೆ ಅಂದರೆ ಲಕ್ಷಗಟ್ಟಲೆ ಕೇಳಿದರು. ಒಬ್ಬೊಬ್ಬರು ಇಷ್ಟಿಟ್ಟು ಕೊಟ್ಟರೆ ಮಾಡ್ತೇವೆ. ಧೈರ್ಯ ಹೇಗೆ? ನಾವು ಕೊಡಲಿಲ್ಲ. ನಾವು ಹೈಕೋರ್ಟಿಗೆ ಹೋದೆವು. ಹೈಕೋರ್ಟಿಗೆ ಹೋಗಿ ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ, ಅಲ್ಲಿ ಸಭಾಯಿತ ಅಂತ ಸತ್ತೋದ್ರು ಅವರು. ಅವರು ಒಳ್ಳೆ ಜಡ್ಜರವರು. ಅವರು ಇದನ್ನು ನೋಡಿದ್ದೆ ತೆಗೆದು ಬಿಸಾಡಿದರು. ಯಾಕೆ ಕೊಡಿದ್ದು? ನೀನೇ ಕೊಡಬೇಕಾಗ್ತದೆ, ಅದರ ಹೆಡ್ ಯಾರಿದ್ದಾರೆ ನೀವು, ಇವರದ್ದು ಹಿಂದಿಂದೆಲ್ಲ ಕೊಡಿ ಅಂತ. ಆಗ ತಗೊಳ್ಳಿ. ನಮಗೆ ಸ್ಕೇಲೆಲ್ಲ ರಿವೈಸ್ ಆಯಿತು. ಈಗ ಪೆನ್ಷನ್ನೇ ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 50,000 ಪೆನ್ಷನ್ ಬರ್ತದೆ. ಇದು ನಾನು ಕೂತಲ್ಲಿಗೆ ನನಗೆ ಏನು ಮಾಡಬೇಕಾಗಿಲ್ಲ. ಹಾಗಾದರೆ ಇದು ಯಾರ ಪುಣ್ಯದಿಂದ? ಬಂಗಾರಪ್ಪನ ದಯದಿಂದ. ಅವರು ಅಂಥ ಡಿಸಿಷನ್ ತುಂಬ ತಗೊಂಡಿದ್ದಾರೆ. ಮತ್ತು ಈ ರೀತಿಯಾಗಿ ಇಲ್ಲಿ ಸೆಟ್ಲಾದೆ. 2-3 ವರ್ಷ ಏನೂ ಬರೀಲಿಕ್ಕೆ ಹೋಗಲಿಲ್ಲ. ಆ ನಂತರ ಪುನಃ ಚೊಕ್ಕಾಡಿಯವರ ಸಂಪರ್ಕ ಇತ್ತು. ಪತ್ರ ವ್ಯವಹಾರದಿಂದ ಸಾಹಿತ್ಯಕ್ಕೆ ಪುನಃ ಮರಳಿ ಬಂದೆ. ಪ್ರಾಕ್ಟೀಸಿನ ಜೊತೆಗೆ ಚಿಮಣಿ ದೀಪದಲ್ಲಿ, ಕರೆಂಟ್ ಇದ್ದಿಲ್ಲ ಮನೆಯಲ್ಲಿ, ಚಿಮಣಿ ದೀಪದಲ್ಲಿ ನನಗೊಂದು ಅಭ್ಯಾಸ ಇತ್ತು. ಉದಯವಾಣಿಯೊಂದು ಲೇಖನವೂ ಬಂದಿತ್ತು, BJ ಸೀತಾರಾಮ್ ಭಟ್ರು ಬರೆದಿದ್ರು. ಎಲ್ಲವನ್ನೂ ಉದ್ದಕ್ಕೆ ಮಲಗಿ ಬರೆಯುವುದು ನಾನು. ನನ್ನದಲ್ಲದ್ದು ಕಾದಂಬರಿ ಬರೆದು ಕುರ್ಚಿ ಟೇಬಲೇ ಇಲ್ಲ. ಮತ್ತು ಎಲ್ಲಿ ಮಾಡೋದು? ಉದ್ದಕ್ಕೆ ಒಂದು ಚಿಮಣಿ ಇಡೋದು, ಅಲ್ಲಿ ಎಕ್ಸರ್ಸೈಸ್ ಪುಸ್ತಕದಲ್ಲಿ ಬರೆಯುವುದು. ಈ ರೀತಿ ಬರೆದೆ. ಈ ಸಣ್ಣ ಮಕ್ಕಳು ಬರೀತಾರಲ್ಲ, ಹಾಗೆ ಬರೆದೆ.
ಏನೋ ಆಯಿತು, ನನ್ನ ಹೆಂಡತಿಯ ಪ್ರೋತ್ಸಾಹ ಮತ್ತು ಅವಳು ಶ್ರೀಮಂತ ಕುಟುಂಬದಿಂದ ಬಂದರೂ ಸಹ ನಾವು ಮನೆಯಲ್ಲಿ ಅಡಿಗೆ ಪ್ರಾರಂಭ ಮಾಡಿದ್ದು ಮಡಿಕೆಯಲ್ಲಿ. ಆ ನಂತರ ಪಾತ್ರೆ ಪರಡಿಗಳೆಲ್ಲ ಎಲ್ಯೂಮಿನಿಯಮಿಂದ ಇದ್ದದ್ದು. ಈಗ ಇತ್ತೀಚೆಗೆ ನನ್ನ ಆಕ್ಚುಲಿ ಹವ್ಯಕ ಸಮಾಜಕ್ಕೆ ಅಲ್ಯೂಮಿನಿಯಂ ನಿಷೇಧ ಅದು ಎಲ್ಲ ನಾವು. ಮತ್ತು ನಾನು ಈ ಸಂಸ್ಕೃತಿ, ನೀವು ಹೇಳಿದಾಗ ಸನಾತನ ಸಂಸ್ಕೃತಿ, ಇದರಲ್ಲೆಲ್ಲ ತುಂಬ ಗೌರವ. ಅಂದರೆ ವೈಯಕ್ತಿಕ ನಾನು ಸ್ವಲ್ಪ ಪ್ರಗತಿಶೀಲ. ಹೌದು ಆ ಮಡಿ ಮೈಲಿಗೆ ನಾನು ಮೊದಲು ಮಾಡಿದ್ರೆ ಇಲ್ಲ, ಮುಟ್ಟಾಗಿ ನೀನು ಹೊರಗೆ ಕೂತ್ಕೊಳ್ಬೇಡ, ನೀನೇ ಬೇಯಿಸಿ ಹಾಕಬೇಕು ಅಂತ. ಹಾಗಂತ ನೀವು ಅಡುಗೆ ಮಾಡಿದ್ದೀರಿ, ನನಗೆ ಇವತ್ತು ಚಹಾ ಮಾಡಲಿಕ್ಕೆ ಗೊತ್ತಿಲ್ಲ, ಅವಳು ಬಿಡಲಿಲ್ಲ, ನೀವು ಮಾಡಬಾರ್ದು, ನಾನೇ ಮಾಡ್ತೇನೆ ಎಷ್ಟೋ ಸಲ. ಮತ್ತು ಸವಪಂಕ್ತಿ ಭೋಜನವನ್ನು ಅವಳು ಒಪ್ಪಿದ್ದೇ ನನಗೆ ಆಶ್ಚರ್ಯ. ಅವಳು ಬಂದಾಗ ಅವ್ರ ಹಿನ್ನೆಲೆ ಹಾಗೆ ಇರಲಿಲ್ಲ. ಅಲ್ಲ, ಹಿಂದೆಲ್ಲ ಇರಲಿಲ್ಲ. ನಾನು ಇಲ್ಲೇ ಕೂತ್ಕೊಂಡು ಆಯಿತು ಎಲೆ ನಾನೇ ತೆಗಿತೇನೆ ಹೇಳಿದ್ದು. ಈಗ ಮೊನ್ನೆ ಬಂದಿದ್ದರು ಇವರು ಎಲ್ಲಪ್ಪ ಮನೆಗೆ ಬಂದಿದ್ದರು, ಬಿಡಲೇ ಇಲ್ಲ ಯಾವುದನ್ನು ತಿಳಿದು ಎಲ್ಲರನ್ನು ಮನೆಯವರು. ಅದು ನನ್ನ ಸಕ್ಸಸ್ಸಿನ ಹಿಂದೆ ಇರುವುದು ಹೌದಪ್ಪ, ನನ್ನ ಹೆಂಡತಿಯ ಕೊಡುಗೆ, ಔದಾರ್ಯ. ಮತ್ತು ಈ ಸಂಜೀವನ ಅಂತ ಅನೇಕ ಗೆಳೆಯರು, ಯಾರು ಬ್ರಾಹ್ಮಣರಲ್ಲ, ಜಾತಿಯ ಗೆಳೆಯರೇ ಕಡಿಮೆ ನನಗೆ ಇದ್ದಿಲ್ಲ. ನಾನ್ ಬ್ರಾಹ್ಮಿನ್ಸೇ ಇದ್ದದ್ದು. ಅದರಲ್ಲಿ ಹೆಚ್ಚಾಗಿ ಬಿಲ್ಲವರು, ಬಂಟರು ತುಂಬ. ಒಬ್ಬರು ಮಾರಣ್ಣ ಮಾಡ್ರು ಅಂತ ಇದ್ದರು, ಅವರಿಗೆ ನಾನು ಅವರ ಮಗನೇ, ನಾನು ಅಷ್ಟುವರೆಗೆ ಪ್ರೀತಿ ಇತ್ತು ನನಗೆ. ಅವರು ಗಾಡ್ಫಾದರ್. ಹೀಗೆ ಕಾಂತಾವರದಲ್ಲಿ ಏನು ನನಗೆ ಇನ್ನೊಂದು ಅಲ್ಲ ಸರ್, ಈಗ ಎಲ್ಲಿವರೆಗೆ ಅಂದರೆ 60 ವರ್ಷ ಆಯಿತು ನಾನು ಇಲ್ಲಿಗೆ ಬಂದು. ಇದು ನನ್ನ ದಾಂಪತ್ಯ 61 ಆಯಿತು, ನನ್ನ ದಾಂಪತ್ಯಕ್ಕೆ 60 ಈಗ. ಅಷ್ಟು ವರ್ಷ